ನಮ್ಮದು ಒಂದು ಹಳ್ಳಿ ಸೇವೆ ಇದೆ ಅಂತ ನಾನು ಭಾವಿಸ್ತೀನಿ. ಇಂತಹ ಒಂದು ವ್ಯಕ್ತಿಗಳನ್ನು ನೋಡ ನಾವು ಕಲಿಬೇಕಾಗಿದ್ದು ಇನ್ನೂ ತುಂಬ ಇದೆ. ಇಂಥವರನ್ನು ಗುರುತಿಸಿ ಈ ಅಂತಾರಾಷ್ಟ್ರೀಯ ಒಂದು ಕನ್ನಡ ಪಾಠಶಾಲೆ ದುಬೈ ಇವರು ಕನ್ನಡ ಮಿತ್ರರು ಇವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇಂಥ ಒಂದು ಸುದಿನ ಅಥವಾ ಇಂಥ ಒಂದು ಸಂದರ್ಭ ಯಾವಾಗಲೂ ಬರಲ್ಲ. ಅಮ್ಮ ಇವತ್ತು ನಮ್ಮ ಶಾಲೆಯನ್ನು ಎತ್ತರ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಈ ಶಾಲೆಯನ್ನು ಇನ್ನು ಮುಂದಿನ ಪೀಳಿಗೆಗೋಸ್ಕರ ನಾವು ದುಡಿಬೇಕಾಗಿದೆ. ಹಾಗೂ ಅಮ್ಮಗೆ ಏನು ದೊರಿಬೇಕಾಗಿತ್ತು ಅದೆಲ್ಲ ಇನ್ನು ಮುಂದೆ ದೊರೆಯುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಮ್ಮಗೆ ಒಳ್ಳೆಯದಾಗಲಿ. ಹಾಗೆ ಈ ದುಬೈಯಿಂದ ಬಂದಿದ್ದಾರಲ್ಲ ಕೊಟ್ರೇಶ್ ಅಣ್ಣವರು ಮತ್ತು ಆಮೇಲೆ ಉಷಾ ಅಕ್ಕವರು, ಅವರ ನಿಸ್ವಾರ್ಥ ಸೇವೆಯನ್ನು ಅವರು ಗುರುತಿಸಿ ಅಲ್ಲಿಂದ ಬಂದು ಈ ಅಮ್ಮಗೆ ನಮಗೆ ಸನ್ಮಾನ ಮಾಡಿ ಏನಪ್ಪ ಅಂದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅಮ್ಮನ ಒಂದು ಸಾಧನೆಯನ್ನು ಗುರುತಿಸಿ ಅವರು ಸನ್ಮಾನ ಮಾಡಿದ್ದಾರೆ. ಅವರು ಕೂಡ ನಾನೊಂದು ಹೇಳೋಕೆ ಬಯಸ್ತೀನಿ, ನಮ್ಮೂರಿಂದ ಹಾಗೂ ನಮ್ಮ ಒಂದು ಶಾಲೆಯ ವತಿಯಿಂದ ಅವರು ಕೂಡ ಇಂಥ ಒಂದು ನಿಸ್ವಾರ್ಥ ಸೇವೆ ಇನ್ನೂ ಅವ್ರ ಕೈಲಿಂದ ಆಗಲಿ, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ. ಈ ನಮ್ಮ ಕನ್ನಡದ ಕಂಪನ್ನು ಅವರು ಬರೀ ದುಬೈ ಅಂತ ಅಲ್ಲ, ಈ ಒಂದು ವಿಶ್ವ ಮಟ್ಟದಲ್ಲಿ ಎಲ್ಲ ದೇಶಗಳಿಗೂ ಕೂಡ ಅವರು ವ್ಯಾಪಿಸಲಿ ಅಂತ ಹೇಳ್ತಾ ನಾನೊಂದು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು.